ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ ವಾಸದ ಮನೆ. ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗ್ಬಿಟ್ಟಿದ್ದಾರೆ ಮಹಿಳೆ ಲಲಿತಾ. ಟಾರ್ಪಲ್ ಮುಚ್ಚಿ ಉಳಿದ ಗೋಡೆಯನ್ನ ರಕ್ಷಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ. ತೀವ್ರ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಅವಾಂತರಗಳು, ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಇದೇ ಬೆನ್ನಲ್ಲೇ ಕೆಲವು ಕಡೆಯಲ್ಲಿ ಮನೆಗಳು ಕುಸಿತವಾಗ್ತಾ ಇರುವಂಥದ್ದು, ಗೋಡೆ ಕುಸಿತ ಆಗ್ತಾ ಇದೆ. ಪಾಪ ಜನ ಪರದಾಡ್ತಾ ಇದ್ದಾರೆ. ತಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು, ಮನೆಯನ್ನು ಉಳಿಸ್ಕೊಳ್ಬೇಕು, ಹಾಗಾಗಿ ಒದ್ದಾಡ್ತಾ ಇದ್ದಾರೆ. ಸ್ವಲ್ಪ ಮನೆ ಭಾಗ ಉಳಿದಿದೆ, ಅದನ್ನು ಟಾರ್ಪಲ್ ಹಾಕಿ ರಕ್ಷಿಸ್ತಾ ಇದ್ದಾರೆ, ಬಿದ್ದು ಹೋಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ. ಸೊ ಇನ್ನು ಮೇಲೆ ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇರುತ್ತೆ, ಕಾಣಿಸ್ಕೊಳ್ತಾನೆ ಇರುತ್ತೆ. ವಿಪರೀತವಾಗಿ ಮಳೆ ಸುರಿತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಆಗ್ತಾ ಇದೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಮನೆ ಕುಸಿದು ಬಿದ್ದಿದೆ ಅನ್ನೋದನ್ನು ನೀವು ನೋಡ್ತಾ ಇರಬಹುದು. ಪಾಪ ಮನೆ ಸ್ವಲ್ಪ ಮಟ್ಟಿಗೆ ಹಾನಿಯೂ ಆಗಿದೆ, ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಪಾಪ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಇಡೀ ಮಳೆಗಾಲವನ್ನು ಕಳಿಬೇಕು, ಯಾವ ಥರ ಕಳೀತಾರೆ ಹೇಳಿ ನೋಡೋಣ. ಅದಕ್ಕೆ ಅವರು ಸಹಾಯವನ್ನು ಕೇಳ್ತಾ ಇದ್ದಾರೆ. ಪಾಪ ಮನೆಯಲ್ಲಿ ಯಾರು ಇದ್ದಾಗ, ಬಾಣಂತಿ, ಗರ್ಭಿಣಿಯರು, ಮಕ್ಕಳು, ವಯಸ್ಸಾದವರು, ಮಹಿಳೆಯರು ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿಬಿಟ್ರೆ ಇಡೀ ಮಳೆಗಾಲನ ಕಳೆಯೋದಾದರೂ ಹೇಗೆ ಹೇಳಿ. ಬಹುತೇಕ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಈ ಥರ ಮನೆ ಕುಸಿದಂಥ ಸಂದರ್ಭದಲ್ಲಿ ಎಷ್ಟು ಜೀವಗಳೇ ಹೋಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.